I am Divya. I am studying first PU in Gurukula PU College. Today we are discussing about the characteristics of gymnosperms. Plant kingdom consists of 5 divisions: algae, bryophyte, pteridophyte, gymnosperms and angiosperms. ಇದನ್ನ ಯಾವ ರೀತಿಯಾಗಿ ಅರೇಂಜ್ ಅಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ರೆ ಬೇಸ್ಡ್ ಆನ್ ದೇರ್ ಎವಲ್ಯೂಷನ್, ಸಿಂಪಲ್ ಇಂದ ಕಾಂಪ್ಲೆಕ್ಸ್ ವರ್ಗು. ಆಲ್ಗೆ ಸಿಂಪಲ್ ಮತ್ತೆ ಕಾಂಪ್ಲೆಕ್ಸ್ ಜಿಮ್ನೋಸ್ಪರ್ಮ್ಸ್. ಜಿಮ್ನೋಸ್ಪರ್ಮ್ಸ್ ನ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನಾವು ಫಸ್ಟ್ ಸೀಡ್ ಅಂತ ಯೂಸ್ ಮಾಡೋದು ಎಲ್ಲಿ ಅಂತಂದ್ರೆ ಅದು ಜಿಮ್ನೋಸ್ಪರ್ಮ್ಸ್ ಅಲ್ಲಿ. ಇದು ಓವರಿ ಮತ್ತೆ ಓವ್ಯೂಲ್. ಓವ್ಯೂಲ್ ನೆಕ್ಸ್ಟ್ ಫರ್ಟಿಲೈಸೇಷನ್ ಆಗಿ ಸೀಡ್ ಆಗುತ್ತೆ, ಓವರಿ ನೆಕ್ಸ್ಟ್ ಫ್ರೂಟ್ ಆಗುತ್ತೆ. ಆದ್ರೆ ಈ ತರ ಸ್ಟ್ರಕ್ಚರ್ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಇರಲ್ಲ. ಜಿಮ್ನೋಸ್ಪರ್ಮ್ಸ್ ಓವ್ಯೂಲ್ ಈಸ್ ನಾಟ್ ಎನ್ಕ್ಲೋಸ್ಡ್ ಬೈ ಓವರಿ ವಾಲ್. ಇದಕ್ಕೆ ಓವ್ಯೂಲ್ಗೆ ಯಾವುದೇ ರೀತಿಯಂತಹ ಔಟರ್ ಕವರಿಂಗ್ ಇರಲ್ಲ. ಮೀಡಿಯಂ ಸೈಜ್ ಟ್ರೀಸ್ ಮತ್ತೆ ತುಂಬಾ ಟಾಲೆಸ್ಟ್ ಟ್ರೀಸ್ ಮತ್ತೆ ಶಬ್ಸ್ ನ ನಾವು ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನೋಡಬಹುದು. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಹಬ್ಸ್ ಬರಲ್ಲ. ಜಿಮ್ನೋಸ್ಪರ್ಮ್ಸ್ ಎಲ್ಲಿ ಬೆಳೆಯುತ್ತೆ ಅಂತ ಅಂದ್ರೆ ವಾಟರ್ ಕಂಟೆಂಟ್ ಇಲ್ಲದೆ ಇರೋ ಪ್ಲೇಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಡೆಸರ್ಟ್ ಅಲ್ಲಿ ವಾಟರ್ ಕಂಟೆಂಟ್ ಇರಲ್ಲ, ಸೊ ಜಿಮ್ನೋಸ್ಪರ್ಮ್ಸ್ ಡೆಸರ್ಟ್ ಅಲ್ಲಿ ಬೆಳೆಯುತ್ತೆ. ಜಿಮ್ನೋಸ್ಪರ್ಮ್ಸ್ ಟ್ಯಾಪ್ ರೂಟ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಯಾಕೆಂದ್ರೆ ಟು ಅಬ್ಸರ್ವ್ ವಾಟರ್ ಫ್ರಮ್ ದಿ ಗ್ರೌಂಡ್ ಇಂದ ವಾಟರ್ ನ ಅಬ್ಸರ್ವ್ ಮಾಡ್ಕೊಳಕ್ಕೆ ಜಿಮ್ನೋಸ್ಪರ್ಮ್ಸ್ ಟ್ಯಾಪ್ ರೂಟ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಜಿಮ್ನೋಸ್ಪರ್ಮ್ಸ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ xylem ಅಂಡ್ phloem. xylem ವಾಟರ್ ಟ್ರಾನ್ಸ್ಪೋರ್ಟ್ ಮಾಡೋ ಅಂತ ಒಂದು ಟಿಶ್ಯೂ. ಮತ್ತೆ ಫ್ಲೋಯಮ್ ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡೋ ಒಂದು ಟಿಶ್ಯೂ. ಫ್ಲೋಯಮ್ ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡುವಂತ ಟಿಶ್ಯೂ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನಾವು ಜಿಮ್ನೋಸ್ಪರ್ಮ್ಸ್ ನ ಸ್ಪರ್ಮ್ಯಾಟೋಫೈಟ್ ಅಂತ ಕರೀತಾರೆ. ಯಾಕೆಂದ್ರೆ ಜಿಮ್ನೋಸ್ಪರ್ಮ್ಸ್ ಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಏಂಜಿಯೋಸ್ಪರ್ಮ್ಸ್ ಮತ್ತೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ ನ ನೋಡಬಹುದು. ಆಂಥರೇಡಿಯಾ ಮತ್ತೆ ಆರ್ಕಿಗೋನಿಯಾ. ಆಲ್ಗೆ ಹೆಪ್ಲಾಂಟಿಕ್ ಲೈಫ್ ಸೈಕಲ್. ಬ್ರಯೋಫೈಟ್ ಮತ್ತೆ ಟೆರಿಡೋಫೈಟ್ ಬೋತ್ ಹೆಪ್ಲಾಂಟಿಕ್ ಅಂಡ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಜಿಮ್ನೋಸ್ಪರ್ಮ್ಸ್ ಮತ್ತೆ ಏಂಜಿಯೋಸ್ಪರ್ಮ್ಸ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ನಾವು ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಮೇಜರ್ ಆಗಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ನ ನೋಡಬಹುದು. ಟಾಲೆಸ್ಟ್ ಟ್ರೀ ಸ್ಪೀಶೀಸ್ ಇನ್ ದ ವರ್ಲ್ಡ್ ಅಂತ ಅಂದ್ರೆ ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಸೆಕೋವಿಯಾ, ಸೈಂಟಿಫಿಕ್ ನೇಮ್. ಕಾಮನ್ ನೇಮ್ ರೆಡ್ವುಡ್ ಟ್ರೀ ಅಂತ ಕರೀತಾರೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಲೀವ್ಸ್ ನೀಡಲ್ಲಿ ಇರುತ್ತೆ. ಜಿಮ್ನೋಸ್ಪರ್ಮ್ಸಿನ ಲೀಫ್ ನ ಸರ್ಫೇಸ್ ಜಾಸ್ತಿ ಇದ್ರೆ ಅದು ಅಬ್ಸರ್ವ್ ಮಾಡೋ ವಾಟರ್ ಎಲ್ಲ ಲೀಫ್ ಇಂದಾನೆ ಟ್ರಾನ್ಸ್ಪೋರ್ಟ್ ಆಗಿ ಹಾವಿಯಾಗಿ ಹೋಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಜಿಮ್ನೋಸ್ಪರ್ಮ್ಸ್ ನೀಡಲ್ ಲೈಕ್ ಲೀಫ್ ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಜಿಮ್ನೋಸ್ಪರ್ಮ್ಸ್ ಲೀಫಿನ ಔಟರ್ ಲೇಯರ್ ನ ಎಪಿಡರ್ಮಿಸ್ ಅಂತ ಕರೀತಾರೆ. ಎಪಿಡರ್ಮಿಸ್ ಮೇಲೆ ಒಂದು ಲೇಯರ್ ಇರುತ್ತೆ ಕ್ಯೂಟಿಕಲ್ ಸಹ ವಾಟರ್ ಲಾಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಸಿಂಪಲ್ ಲೀವ್ಸ್ ಮತ್ತೆ ಕಾಂಪೌಂಡ್ ಲೀವ್ಸ್ ಇರುತ್ತೆ. ಒಂದಾರು ಇರ್ಬೋದು ಅಥವಾ ಗ್ರೂಪ್ ಅಲ್ಲಾರು ಲೀವ್ಸ್ ಇರ್ಬೋದು. ಸಂಕನ್ ಸ್ಟೊಮೆಟೊ ಇರುತ್ತೆ. ಸ್ಟೊಮೆಟೊ ಗ್ಯಾಸಿಯಸ್ ಎಕ್ಸ್ಚೇಂಜ್ ಗೆ ಹೆಲ್ಪ್ ಮಾಡೋ ಒಂದು ಸ್ಟ್ರಕ್ಚರ್. ಸ್ಟೊಮೆಟೊ ಯೂಶುವಲಿ ಲೀಫಿನ ಎಪಿಡರ್ಮಿಸ್ ಮೇಲೆ ಇರುತ್ತೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಕೋನ್ ಇರುತ್ತೆ. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಮೇಲ್ ಕೋನ್ ಮತ್ತೆ ಫಿಮೇಲ್ ಕೋನ್ ಅಂತ ಇರುತ್ತೆ. ಮೇಲ್ ಕೋನ್ ಮೈಕ್ರೋಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಫಿಮೇಲ್ ಕೋನ್ ಮೆಗಾಸ್ಪೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜಿಮ್ನೋಸ್ಪರ್ಮ್ಸ್ ಗೆ ಎಕ್ಸಾಂಪಲ್ ಪೈನಸ್ ಮತ್ತೆ ಸೈಕಸ್. ಬೋತ್ ಮೇಲ್ ಅಂಡ್ ಫಿಮೇಲ್ ಕೋನ್ ಪ್ರೆಸೆಂಟ್ ಇನ್ ಸೇಮ್ ಟ್ರೀ ಪೈನಸ್. ಬೋತ್ ಮೇಲ್ ಅಂಡ್ ಫಿಮೇಲ್ ಕೋನ್ ಟ್ರೀ ಪ್ರೆಸೆಂಟ್ ಇನ್ ಡಿಫರೆಂಟ್ ಟ್ರೀ ಸೈಕಸ್.